ಆಂಟಿ ಕೆಮಿಸ್ಟ್ರಿ ಬೇಡ ಹೋಗ್ಲಿ, ಯಾರ ಮೇಲೆ ಕ್ರಶ್ ಆಗಿದ್ದ ಎಲ್ಲರೂ? ಆ ಥರ ಕ್ರಶ್ಶು ಆ ಥರ ಏನಿರಲಿಲ್ಲ ನೋಡಿ. ಅಲ್ಲ ನಾನು ಹೇಳ್ತೀನಿ ಸುನೀತಾ, ಎಲ್ರಿಗೂ ಇವಾಗ ಒಂಥರ ಏಜ್ ಆಗುತ್ತಲ್ಲ, 12-13 ಇಯರ್ಸ್ ಸ್ಕೂಲ್ನಲ್ಲೇ ಇರೋವಾಗ್ಲೇನೆ ಅದೊಂದು ಒಬ್ರು ಅಲ್ಲ. ಈಗ ಯಾವ್ದಾದ್ರು ಒಂದು ಆಕ್ಟರ್ ನೋಡ್ತೀವಿ ಅಥವಾ ಯಾರನ್ನ ನೋಡಿದಾಗ ಆಬ್ವಿಯಸ್ಲಿ ಇಷ್ಟಪಡ್ತೀವಿ ಅಂದ್ರೆ ಅವ್ರ ಆಕ್ಟಿಂಗ್ ನೋಡಿ, ಅವ್ರ ಫಸ್ಟ್ ನೋಡೋದು ಅವ್ರ ಬಾಡಿ ಅಲ್ವಾ, ಫಸ್ಟ್ ಯಾರು ನೋಡೋದು ಅವ್ರ ಆಕ್ಟಿಂಗ್ ಫಸ್ಟ್ ನೋಡಲ್ಲ ಆ ಏಜ್ ನಲ್ಲಿ. ಓ ಹೀಸ್ ಲುಕಿಂಗ್ ನೈಸ್, ಶೀಸ್ ಲುಕಿಂಗ್ ನೈಸ್, ಆ ತರ ಇದ್ದ ಎಲ್ರಿಗೂ ಇರುತ್ತೆ. ಅದು ಇಲ್ಲ, ಅದು ಯಾರಂತ ಯಾರು ಒಬ್ರು ಅಂತ ಇಲ್ಲ. ಆಯ್ತು, ಒಬ್ರು ಹೇಳ್ಬಿಡಿ. ಒಬ್ರು ಇಲ್ಲ ಮಾತ್ರ ಓಕೆ, ಯಾರು ಇಷ್ಟ? ಈಗ ನನಗೆ ಇವಾಗ ನೋಡಿ, ನನಗೆ ಯಾರೋ ಒಬ್ರು ಆರ್ಟಿಸ್ಟ್ ನಂಗೆ ಅವ್ರು ಇಷ್ಟ. ನಿನ್ಗೆ ಯಾರು ಇಷ್ಟ? ನನ್ಗ ಇವಾಗೇನವರು ನನ್ಗೆ ಆಕ್ಚುಲಿ ಸುದೀಪ್ ಸರ್ ಕಂಡ್ರೆ ಇಷ್ಟ. ನನಗೆ ಕ್ರಶ್ ಅಂತ ಹೇಳಲ್ಲ, ಸುದೀಪ್ ಸರ್ ನನಗೂ ಎಲ್ರು ಇವಾಗ ಸುದೀಪ್. ಇವಾಗ ನಿನ್ನೆ ಬಿಗ್ ಬಾಸ್ ಬಂದಿದ್ದು, ಅದು ಫುಲ್ ನೋಡಿದೆ ನಾನು. ಸುದೀಪ್ ಸರ್ ಇಟ್ ವಾಸ್ ವೆರಿ ನೈಸ್. ಇಸ್ ಸೋ ಕಾನ್ಫಿಡೆಂಟ್. ಸುದೀಪ್ ಸರ್ ಐ ಹ್ಯಾವ್ ಡನ್ ವಿತ್ ಸುದೀಪ್ ಆಲ್ಸೋ. ಯಾವುದು ಬಚ್ಚನ್ ಒಂದು ಮಾಡಿದೆ ಅಂತ ಕ್ಯಾರೆಕ್ಟರ್. ಅಲ್ಲ ನನಗೆ ನೆನಪಿದೆ, ಏನು ಗೊತ್ತಾ, ನಾವು ನಾರಾಯಣ ನೇತ್ರಾಲಯ ನಮ್ಮ ಮಗನಿಗೆ ಒಂದು ಕಣ್ಣದ್ದು ಸ್ವಲ್ಪ ದೊಡ್ಡ ಮಗನಿಗೆ ಹೋಗವ ನಾರಾಯಣ ನೇತ್ರಾಲಯ ಹೋಗಿದ್ದೆ. ಇಷ್ಟು ವರ್ಷದ ಒಂದು 20 ವರ್ಷ ಆಯ್ತಾ ಅಂತ, 20 ವರ್ಷದ ಹಿಂದಿನ ಕತೆ ಅನಿಸುತ್ತೆ. ಆವಾಗ ನಾನು ನಿಂತಿದ್ದೆ, ನನಗೆ ಯಾರೋ ಹಿಂದೆಯಿಂದ ಬಂದರು, ಜಯಲಕ್ಷ್ಮಿ ಅಲ್ವಾ ಅಂತ ಕೇಳಿದ್ರು ಅವರು. ಇದು ನಡೆದಿದ್ದು. ಆವಾಗ ನಾನು ಹೇಳಿದೆ ಹೌದು ಅಂದೆ. ನಾನು ನನ್ನ ಮಗ ಇವಾಗ ನಾನು ಸರೋವರ್ ಅಂತ ಹೇಳಿ ಅವ್ರ ತಂದೆ, ಸುದೀಪ್ ಅವ್ರ ತಂದೆ. ಅವ್ರು ಹೇಳಿದ್ರು ನೀವು ಜಯಲಕ್ಷ್ಮಿ ಅಲ್ವಾ, ನೀವು ಆಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಈಗ ನನ್ನ ಮಗ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ನನ್ನ ಮಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಆವಾಗ ನಮಗೆ ಗೊತ್ತಿಲ್ಲ ಸುದೀಪ್ ಅಲ್ಲ ಯಾರು ಅಂತಾನೆ ಗೊತ್ತಿಲ್ಲ, ಮಾಡ್ತಾ ಇದ್ದಾನೆ ಅಂತೇಳಿ. ಹೌದಾ ಸರ್, ಆಲ್ ದ ಬೆಸ್ಟ್ ಅಂತ ಹೇಳಿದೆ. ಆವಾಗ ಶೂಟಿಂಗ್ ನಡೀತಾ ಇತ್ತು. ನನ್ನ ಪ್ರಕಾರ ಸ್ಪರ್ಶ ಇರ್ಬಹುದಾ ಅಂತ, ಅದಿರ್ಬಹುದು ಅಂತ ಆಮೇಲೆ ಗೊತ್ತಾಗಿದ್ದು ಅದು ಸುದೀಪ್, ಅವರು ಸುದೀಪ್ ತಂದೆ ಅಂತ ಆವಾಗ ಮೊದಲು ನಮ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಈ ತರ ನನ್ ಕ್ರಶ್ ಅಂತ ಹೇಳ್ತಿಲ್ಲ, ಆರ್ಟಿಸ್ಟ್ ನಿಮ್ಗೆ ಯಾರು ಇಷ್ಟ? ಆರ್ಟಿಸ್ಟ್ ನನಗೆ ಎಲ್ರು ಇವಾಗ ಆವಾಗೆಲ್ಲ ವಿಷ್ಣುವರ್ಧನ್, ರಾಜ್ಕುಮಾರ್. ರಾಜ್ಕುಮಾರ್ ಪಿಕ್ಚರ್ ನಾನು ಫಸ್ಟ್ ನೋಡಿದ್ದು ಬಂಗಾರದ ಮನುಷ್ಯ. ಅವ್ರ ಜೊತೆ ಆಕ್ಟ್ ಮಾಡಿ ಅದು ನನಗೆ ಬಂತು 2-3, ಅದು ಮಿಸ್ ಆಯ್ತು. ಅದು ಹೆಂಗೂ ಮಿಸ್ ಆಯ್ತು. ಅದು ನಮ್ಗೆ ಋಣ ಇಲ್ಲ ಅಷ್ಟೇ. ರಾಜ ನನ್ನ ರಾಜ ನನಗೆ ಹೀರೋಯಿನ್ ಆಗ್ಬೇಕಾಗಿತ್ತು. ಒಳ್ಳೆ ಮೂವಿ. ಹೌದು. ಅದಕ್ಕೆ ಇವಾಗ ರಾಜ ನನ್ನ ರಾಜ ಬಂದ್ರೆ ನನ್ಗೆ ಯಾಕೋ ಒಂದು ಬೇಜಾರು. ಯಾಕೆಂದ್ರೆ ಇಷ್ಟು ಒಳ್ಳೆ ಒಳ್ಳೆ ಹಾಡುಗಳು, ಒಳ್ಳೆ ಪಾತ್ರ, ಅದು ನನ್ಗೆ ಬರ್ಬೇಕಾಗಿತ್ತು. ಅದು ಮಿಸ್ ಆಯ್ತು. ಅದು ಮಿಸ್ ಆಯ್ತು. ಅದು ಬಿಟ್ರೆ ಯಾರ ಜೊತೆ ಮಾಡಿಲ್ಲ ನೀವು? ರಾಜ್ಕುಮಾರ್ ಜೊತೆ ಅದು ನನಗೆ ಋಣ ಇರ್ಲಿಲ್ಲ. ಅಂದ್ರೆ ಇವಾಗಿನವ್ರ ಜೊತೆ ಯಾರ ಜೊತೆ ಆಕ್ಟ್ ಮಾಡಿದಿರ? ಅಂದ್ರೆ ಈಗ ನಮ್ಮ ಒಂದು ಈಗಿನ ಜನರೇಷನ್ ದರ್ಶನ್ ತಾಯಿಯಾಗಿ ಮಾಡಿದ್ದೀನಿ. ಸುದೀಪ್ ಅವ್ರ ಜೊತೆ ಬಚ್ಚನ್, ಆಮೇಲೆ ತಿರುಪತಿ ಅಂತ ಒಂದು ಪಿಕ್ಚರ್ ನಾನು ಮಾಡಿದೆ. ಆಮೇಲೆ ಯಾರ ಜೊತೆ ಮತ್ತೆ ರಮೇಶ್ ಅರವಿಂದ್, ರವಿಚಂದ್ರನ್ ಅವ್ರ ಜೊತೆ ಮಾಡಿದ್ದೆ. ಆದರೆ ಅದು ಯಾವುದೋ ಒಂದು ಅವ್ರ ಕಾಂಬಿನೇಷನ್ ಆ ಥರ ಜಾಸ್ತಿ ಏನಿಲ್ಲ. ಹೀರೋಯಿನ್ ತಾಯಿ ಆಗಿದೆ ಪ್ರೇಮಕ್ಕೆ ಸೈ ಅಂತ ಹೇಳ್ಬಿಟ್ಟು ಅದು ಬಂತು ನನಗೆ. ಯಾವ ಪಿಕ್ಚರು ನನಗೆ ಜೊತೆ ಮಾಡಿದಿರಲ್ಲ, ಕುಟುಂಬ, ಅದು ತುಂಬಾ ಸಕ್ಸಸ್ ಆಯ್ತು. ಕುಟುಂಬ ಉಪೇಂದ್ರ ಅವ್ರ ಜೊತೆ ಅತ್ತಿಗೆ ರೋಲ್. ಅತ್ತಿಗೆ ರೋಲ್ ತುಂಬಾ ಸಕ್ಸಸ್ ಆಯ್ತು ಆ ಚಿತ್ರ. ಅವ್ರ ಹೆಂಡತಿ ಪ್ರಿಯಾಂಕಾ ಜೊತೆನೂ ಮಾಡಿದ್ದೀನಿ ಈ ನಡುವೆ. ಹಿಂದಿ ಪಿಕ್ಚರು. ಯಾವ್ದದು? ಹಿಂದಿ ಪಿಕ್ಚರು. ಅದು ಸೆಪ್ಟೆಂಬರ್ 21 ಅಂತ ಹೇಳಿ. ಇವಾಗ ರೀಸೆಂಟ್ ಆಗಿ OTT ಅಲ್ಲಿ ಬರ್ತಾ ಇದೆಯಲ್ಲ, ಅದನ್ನ ಯಾವುದು ಸೆಪ್ಟೆಂಬರ್ 21 ಅಂತ ಬರ್ತಿದ್ಯಾ? ಅದು ಇನ್ನ ಅದೇನೋ ಅದು ಟ್ರೈಲರ್ ಇರ್ಬೋದು. ಟ್ರೈಲರ್ ನೋಡ್ದೆ. ಅದ್ರಲ್ಲಿ ನನ್ಗೆ ತುಂಬಾ ಬಜಾರಿ ಕ್ಯಾರೆಕ್ಟರ್. ನೀವು ನಂಬಲ್ಲ ನಾನು ಆತರ ಮಾಡ್ತೀನಿ ಅಂತ. ಮಾಡಿದ್ದೀನಿ. ಹೌದು ಮಾಡಿದ್ದೀನಿ.
ಅದು ತುಂಬಾ ಬಜಾರಿ, ಇವಳು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್. ಎಲ್ಲಿ ನೀವು ಬಾಂಬೆಗೆ ಹೋಗಿದ್ರ ಶೂಟಿಂಗ್? ಬಾಂಬೆ ಅಲ್ಲ, ನಮ್ದು ಇಲ್ಲಿ ಲಗ್ಗೆರೆನಲ್ಲಿ ಒಂದು ಸ್ಲಮ್ಸ್ ನಲ್ಲಿ ಇತ್ತು. ನಾವೆಲ್ಲ ತುಂಬಾ ಬಡವರು, ತುಂಬಾ ಬಡವರು. ನನ್ಗೆ ಬರೀ ದುಡ್ಡಾಸೆ. ದುಡ್ಡಾಸೆ. ಪ್ರಿಯಾಂಕಾ ಮ್ಯಾಮ್ ಹೀರೋಯಿನ್ ಅದ್ರಲ್ಲಿ. ಪ್ರಿಯಾಂಕಾ ಮಗಳ ರೋಲ್ ನಮ್ ಸೊಸೆ. ನನ್ ಮಗ ಪಾತ್ರ ಬಂದು ನಾನಾ ಪಾಟೇಕರ್, ಗೊತ್ತಾ? ಗೊತ್ತು. ಅವ್ರ ನೆಫ್ಯೂ ನನ್ ಮಗ. ಓ ಹೌದಾ? ಅದ್ರಲ್ಲಿ ಅದು ಈ ಫಿಲಿಂ ಫೆಸ್ಟಿವಲ್ ನಲ್ಲಿ ತೋರಿಸಿದ್ರಂತೆ. ನಾನು ಗೋವಾ ಹೋಗಿದ್ದೆ, ಹೋದ ತಿಂಗಳು ಗೋವಾ ಹೋಗಿದ್ದೆ. ನಾನು ಟಿವಿಯಲ್ಲಿ ಆಡ್ ನೋಡಂಗಿತ್ತು ನಾನು, ಸೆಪ್ಟೆಂಬರ್ 21. ಹೌದಾ? ಇದೆ ಅಲ್ಲಿ ಇಂಟರ್ನ್ಯಾಷನಲ್ ಫಿಲಿಂ ಫೆಸ್ಟಿವಲ್ಗೆ ತೋರಿಸಿದ್ರು. ನಾನು ನೋಡಿಲ್ಲ. ನಾನು ಬರೀ FTI ಇದೊಂದು ಮೀಟ್ ಇತ್ತು. ನಾವು 50 ವರ್ಷ ಆದ್ಮೇಲೆ ಎಲ್ಲ ಸೇರಿ ಮೀಟ್ ಮಾಡಿದ್ವಿ. ಚೆನ್ನಾಗಿತ್ತು. ಸೊ ನಾವೆಲ್ಲ ಅವಾಗೆಲ್ಲ ಚಿಕ್ಕವರಾಗಿದ್ವಿ ಅಲ್ವಾ ರೇಖಾ? ಸೊ ನಮ್ಮ ಕೊಲೀಗ್ಸ್ ಎಲ್ಲ ಕೆಲವರೆಲ್ಲ ಬಂದಿದ್ರು. ಎಲ್ಲ ನೋಡ್ಬಿಟ್ಟು ನನಗೆ ಗೊತ್ತಿಲ್ಲ, ನನಗೆ ವಯಸ್ಸಾಯ್ತು ಅಂತ. ಅವ್ರನ್ನ ನೋಡಿಲ್ಲ, ತುಂಬಾ ವಯಸ್ಸಾದವ್ರ ತರ ಕಾಣ್ತಾ ಇದ್ರು. ತುಂಬ ಸ್ವಲ್ಪ ಬೂಡೆ ಹೋಗೆ, ನನಗೆ ಗೊತ್ತಿಲ್ಲ, ಬೇಬಿ ಬೂಡೆ. ಅವರೆಲ್ಲ ಚಿಕ್ಕವರು, ತುಂಬಾ ಚಿಕ್ಕ ಯಂಗ್ಸ್ಟರ್ಸ್ ಆಗಿದ್ರು. ಯಾಕೆಂದ್ರೆ ನಮ್ದೊಂದು ಗ್ರೂಪ್ ಇದೆ, ಟುಗೆದರ್ ಅಂತ ಒಂದು ಗ್ರೂಪ್, FTI ಇದು ಗ್ರೂಪ್. ಹಳೇದು ತೋರಿಸ್ತಾರೆ, ಯಂಗ್ ಆಗಿರ್ತೀವಿ. ಆಮೇಲೆ सबका डालो, पहले का डालो, आपका डालो, तो मालूम पड़ेगा ना कि कौन है करके. तो ಇವಾಗಿಂದು ಆದ್ರೆ ಹಾಕಿದ್ರು, ಆದ್ರೆ ಸ್ಟ್ರೈಕ್ ಆಗ್ಲಿಲ್ಲ. ಅಯ್ಯೋ ಇವ್ರು ಹಿಂಗಾಗ್ಬಿಟ್ಟಿದ್ದಾರೆ. ಹೋದ್ಮೇಲೆ ಎಲ್ಲ ವೈಟ್ ಕೂದ್ಲು, ನಂದು ವೈಟ್ ಆಗಿದೆ, ಯಾವಾಗ ಹಾಕಿದ್ದೆ ಕಟ್ ಮಾಡಿ ಅಲ್ಲ, ನಿಜವಾಗಿ ಅಲ್ಲ, ಪರವಾಗಿಲ್ಲಪ್ಪ. ಇವಾಗ ಎಲ್ರಿಗೂ ಗೊತ್ತಲ್ವಾ ಇವಾಗ. ಈಗ ನಾನು ಯಾವಾಗ್ಲೂ ಹಾಕಲ್ಲ. ಇವಾಗ ನೀವು ಬಂದಿದ್ದೀರಲ್ಲ ರೇಖಾ, ಯು ಹ್ಯಾವ್ ಕಮ್ ಅಂತ ಈಗ ಹಾಕಿದ್ದೆ. ನಾನು ಹೇಳಿದ್ದೆ ಕೂಡ, ನಂಗೆ ಬೇಕು ಇರ್ಬೇಕು ಹಾಕೊಡಿ. ಬಿಗ್ ಅಂತ ಹೇಳಿದಕ್ಕೆ ಅವ್ರಿಗೆ ಗೊತ್ತಾಗ್ತದೆ. ಇಲ್ಲಾಂದ್ರೆ ಗೊತ್ತಾಗಲ್ಲ. ಹೌದಾ? ಮುಂದೆ ಖಂಡಿತ ಆಂಟಿ. ನಾನು ಇನ್ನೊಂದು ನಿಮ್ಗೆ ಹೇಳಿದ್ದಲ್ಲ, ಅವ್ರು ತಗೊಂಡ್ ಕೊಡ್ತಾರೆ ನಮ್ ಕಡೆ ಇವಾಗ. ಅದಕ್ಕೆ ನಾನು ನೋಡು ಇದು ಹಾಕಿದ್ದೀನಿ, ಇದು ಬೈತಲೆ ಸ್ಟೈಲಿಶ್ ನೋಡಿ, ಹಿಂಗೆ ಫ್ರಂಟ್ ಎಲ್ಲ ಇಟ್ಕೊಳತ್ತರ. ಹೌದಾ? ನೆಕ್ಸ್ಟ್ ಕೊಡಿ ಅದು ಆಂಟಿ. ನಾನು ಕೊಡೋದು ನ್ಯಾಚುರಲ್ ಇದು. ಇವಾಗ ಹೇಳೋಣ ಕಾಣುತ್ತೆ, ವಿಕ್ತರನೇ ಹೌದು. ಬಟ್ ಶಿ ಇಸ್ ಬ್ಯೂಟಿ. ಸ್ಟ್ರೈಟ್ ಇದೆ ಅವ್ರ ಹೇರ್, ಸ್ಟ್ರೈಟ್. ಅದಕ್ಕೆ ನಮ್ಗಂಗ್ ಕಾಣಿಸುತ್ತೆ. ಆರ್ಟಿಫಿಷಿಯಲ್ ಇರ್ಬೋದೇನೋ. ಜೊತೆಗೆ ನನ್ನ ನ್ಯಾಚುರಲ್ ಅನ್ನು ಬಿಗ್ ಸ್ಟ್ರೈಟ್ ಹೇರ್ಸ್ಗೆ ಹಂಗಾಗುತ್ತೆ ಒಂದೊಂದ್ಸಲ. ಸ್ಟ್ರೈಟ್. ಆಮೇಲೆ ಇಷ್ಟೊತ್ತು ನಾವು ಯಾರ ಮೇಲೆ ಕ್ರಶ್ ಇದೆ, ಯಾರು ನೀವು ಫೇವ್ರೆಟ್ ಹೀರೋ ಹಂಗೆ ಅಂತ ಕೇಳ್ತಾ ಇದ್ವಿ. ಇಷ್ಟು ಜನ ಹೀರೋಯಿನ್ಗಳನ್ನ ನೋಡಿದಿರಲ್ವಾ, ನಿಮ್ಗೆ ಯಾರು ಇಷ್ಟ ಆಗುತ್ತೆ? ನಿಮ್ ಜೊತೆ ಫ್ರೆಂಡ್ಲಿ ಆಗಿ ಕಲ್ಪನಾ ಅವರಿದ್ರಪ್ಪ. ಮಂಜುಳಾ, ಕಲ್ಪನಾ ಇಬ್ರು. ಆರ್ತಿ ಸ್ವಲ್ಪ ರಿಸರ್ವ್ಡ್ ಆಗಿದ್ರು. ಹೌದಾ? ಆರ್ತಿ ಸ್ವಲ್ಪ ರಿಸರ್ವ್ಡ್ ಆಗಿದ್ರು. ಅಂದ್ರೆ ನಮಗೆ ಜಯಂತಿ ವೆರಿ ಸಿಂಪಲ್. ಹೌದಾ? ಅವರು ನಾನ್ ಮಾಡಿದ್ದೆ. ಜಯಕ ಹೆಂಗ್ ಮಾತಾಡ್ತಾರೆ, ನನ್ನ ತಂದೆಗೆ ಚೆನ್ನಾಗಿ ಪರಿಚಯ ಆಯ್ತು ಜಯಂತಿ. ಜಯಂತಿ ಮ್ಯಾಮ್ ಅಲ್ಲ, ಇವರು ಯಾರು ಇವಾಗ ಹೇಳಿದ್ನಲ್ಲ ನಾನು, ಅಲ್ಲ ಈಗ ರೀಸೆಂಟ್ ಆಗಿ ಎಕ್ಸ್ಪೈರ್ ಆದ್ರಲ್ಲ, ನನ್ನ ತಂದೆಗೆ ಚೆನ್ನಾಗಿ ಪರಿಚಯ ಆಯ್ತು. ಸೊ ನಿಮ್ಗೆ ಯಾರು ಕ್ಲೋಸ್ ಇದ್ರು ಅಂತ ಹೇಳಿದ್ರಿ? ನಾನ್ ಕ್ಲೋಸ್ ಅಂದ್ರೆ ಅವ್ರ ಜೊತೆ ಜಾಸ್ತಿ ಡೇಸ್ ಸ್ಪೆಂಡ್ ಮಾಡಿದೆ. ಆವಾಗ ಕಲ್ಪನಾ ವಾಸ್ ವೆರಿ ಫ್ರೆಂಡ್ಲಿ ವಿತ್ ಮೀ. ನಾನು ಅವ್ರ ಮನೆಗೆಲ್ಲ ಹೋಗಿದ್ದೆ ನಾನು, ಡೇವಿಸ್ ರೋಡ್ ನಲ್ಲಿ. ಡೇವಿಸ್ ದೊಡ್ಡ ಮನೆ ಕಟ್ಟಿದ್ರು ಅವರು. ನನ್ಗೇನು ನೆನಪಿದೆ, ಮುಂದೆ ಸ್ವಿಮ್ಮಿಂಗ್ ಪೂಲ್ ಇತ್ತು, ಒಂದು ಚಿಕ್ಕ ಮನೆ ಇತ್ತು. ಬೆಂಗಳೂರಿನಲ್ಲಿ ಡೇವಿಸ್ ರೋಡ್ ನಲ್ಲಿ ಅವ್ರ ಮನೆ ಇದ್ದಿತ್ತು. ಈಗ ಯಾರ ಹೆಸರಲ್ಲಿ ಅದೇನೆಲ್ಲ ಇಲ್ಲ, ಎಲ್ಲ ಡಿಮಾಲಿಶ್ ಆಗಿದೆ ಅಮ್ಮ. ಅದನ್ನ ಬಿಲ್ಡರ್ಸ್ ಎಲ್ಲ ತಗೊಂಡು, ಕೇಳಿದೆ ನಾನು, ಎಲ್ಲ ಇದಾಗಿ. ಮುಂದೆ ಸ್ವಿಮ್ಮಿಂಗ್ ಪೂಲ್, ಒಂದು ಮನೆ, ಇಷ್ಟು ಮನೆ ಇದೆ. ಒಂದು ನಾಯಿ ಮನೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಮೈ ಕಿಂಗ್, ಇನ್ನು ನೆನಪಿದೆ, ಮೈ ಕಿಂಗ್ ಅಂಡ್ ಮೈ ಕ್ವೀನ್. ಇದ್ರು. ಆಮೇಲೆ ತುಂಬಾ ಕ್ಲೀನ್ ಆಗಿ ಎಲ್ಲ ಇಟ್ರು. ನಾನು ಹೇಳಿದ್ ತುಂಬಾ ಚೆನ್ನಾಗಿದೆ. ಅವ್ರ ಅಮ್ಮ ಇದ್ರು.
ಅವ್ರ ಅಮ್ಮ ಇದ್ರು, ಅಮ್ಮನ ನೋಡಿಲ್ಲ, ಸುಮ್ಮನೆ ಕರೆದಿದ್ರು. ನಾನು ನಮ್ಮ ಅಮ್ಮ ಹೋಗಿದ್ದೆ, ಶುಡ್ ಕಮ್ ಅಂತ ಹೇಳಿ. ನೈಸ್ ವೆರಿ. ನನಗೆ ಹೇಳ್ತಾ ಇದ್ರು ಕನ್ನಡ ಕಲಿಬೇಕು ಅಂದರೆ ಪೇಪರ್ ಇದೆಯಲ್ಲ ಜೋರಾಗಿ ಓದು, ಕಲಿಬೇಕು ಅಂತ. ಇದು ಒಂದು ಸಂದರ್ಭ ನಾನು ಹೇಳ್ತೀನಿ. ನಾನು ಹೇಳೋಕ್ಕಿದ್ದೆ, ಅದೇನೋ ಡೈವರ್ಟ್ ಆಯಿತು. ಒಂದು ಪಿಕ್ಚರ್ಗೆ ಬಯಲುದಾರಿಗೆ ಕಲ್ಪನಾಗೆ ಪ್ರಶಸ್ತಿ ಬಂತು. ನನಗೆ ಅದೇ ಟೈಮ್ನಲ್ಲಿ ದೇವರ ಕಣ್ಣಗೂ ಯಾವುದೋ ಒಂದು ಪ್ರಶಸ್ತಿ ಬಂತು. ಅಶೋಕ ಹೋಟೆಲ್ನಲ್ಲಿ ಫಂಕ್ಷನ್ ಮಾಡಿದ್ರು. ತುಂಬ ಜನ, ದೊಡ್ಡ ದೊಡ್ಡ ಜನ, ಇದು ಗೋಪಾಲ್ ಲಕ್ಷ್ಮಣು, ಅವರು ಇವರು, ವಿಜಯ್ ಭಾಸ್ಕರು ಎಲ್ಲ ಬಂದಿದ್ರು. ಕೆಲವರೆಲ್ಲ ಮಾತಾಡಿದ್ರು. ಕಲ್ಪನಾ ಮಾತಾಡಿದ್ದಪ್ಪ, ಅವ್ರು ಕನ್ನಡ ಕೇಳಬೇಕಪ್ಪ, ಅವರು ಮಾತಾಡಿ ಮಾತಾಡಿ ಸೊ ಏನೋ ಪಿನ್ ಡ್ರಾಪ್ ಸೈಲೆನ್ಸ್ ಎಲ್ಲರೂ. ಹಾಂ ಹೌದು. ಆಮೇಲೆ ಅವರಾದ್ಮೇಲೆ ನನಗೂ ಒಂದು ಕೊಟ್ಟರು, ನನಗೂ ಒಂದು ಅವಾರ್ಡ್ ಬಂತಲ್ಲ, ನನಗೆ ನಾನು ಎಷ್ಟು ಬೇಕು, ನಾನು ಅದು ಎಷ್ಟು ಬೇಕು, ಎಲ್ರಿಗೂ ವಂದನೆ ಅದು ಇದು ಅಂತ ಹೇಳಿದೆ. ಮತ್ತು ಹಾಡೋದು ನನಗೆ ಆವಾಗಲೂ ಇಷ್ಟ ಇತ್ತು. ಸೊ ಕಲ್ಪನಾ ಅದು ಒಂದು ಬಯಲುದಾರಿದ ಬಾನಲ್ಲೂ ನೀನೆ, ಅದೇ ಹಾಡಿದೆ ನಾನು, ಬಾನಲ್ಲೂ ನೀನೆ. ಅದೊಂದು ಹಾಡುವಾಗ ಒಂದು ಚೂರು ಹಾಡಿದೆ. ವಿಜಯ್ ಭಾಸ್ಕರ್ ಅವ್ರಿಗೆ ತುಂಬ ಇಷ್ಟ ಆಯಿತು. ವಿಜಯ್ ಭಾಸ್ಕರ್ ನನ್ನ ಹತ್ರ ಬಂದು, ನಿಮ್ಮ ಧ್ವನಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಐ ವಿಲ್ ಮೇಕ್ ಯು ಸಿಂಗ್ ಒನ್ ಸಾಂಗ್ ಅಂತ ಹೇಳ್ತು. ಹಾಡಿದಲ್ಲ ಮತ್ತೆ? ಅಯ್ಯೋ ಇಲ್ಲಮ್ಮ, ನನಗೆ ವ್ಯಾಲ್ಯೂ ಗೊತ್ತಿಲ್ಲಮ್ಮ ಅವಾಗ. ಅಯ್ಯೋ ನನಗೆ ಐ ವಿಲ್ ಮೇಕ್ ಯು ಸಿಂಗ್ ಅಂತ ಹೇಳಿದ್ರು ಅವರು. ಆಂಟಿ, ನಿಮ್ಗೆ ಯಾರು ಸಿಂಗರ್ಸ್ ಇನ್ಸ್ಪಿರೇಷನ್ ಯಾರು ಇದ್ದಾರೆ? ಯಾಕಂದ್ರೆ ಇಷ್ಟು ವಾಯ್ಸ್ ಎಲ್ಲ ಇಷ್ಟು ಚೆನ್ನಾಗಿರೋದ್ರಿಂದ ಕೇಳ್ತಾ ಇದ್ದೀನಿ. ನನಗೆ ನಾನು ಚಿಕ್ಕ ವಯಸ್ಸಿಂದ ಲತಾ ಮಂಗೇಶ್ಕರ್ ತುಂಬಾ, ಆವಾಗೆಲ್ಲ ಲತಾ ಮಂಗೇಶ್ಕರ್, ನಾವು ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ ಅವ್ರದ್ದೇ ನಾನು ಬೆಳೆದು ಬಂದಿರೋದು. ಕನ್ನಡ ಪಿಕ್ಚರ್ಗೆ ಬಂದ ಮೇಲೆ ಕನ್ನಡ ಹಾಡುಗಳು ತುಂಬಾ ಕಲ್ತಿದ್ದೀನಿ ನಾನು. ರಾಜ್ಯೋತ್ಸವ ತುಂಬಾ ಜೋರಾಗಿ ಮಾಡೋರು, ಕನ್ನಡ ರಾಜ್ಯೋತ್ಸವ ತುಂಬಾ ಜೋರಾಗಿ ಮಾಡೋರು. ಎಷ್ಟು ಜನ ಸೇರೋದು ಗೊತ್ತಾ ಅವಾಗ, ತುಂಬಾ ಇಟ್ ವಾಸ್ ವೆರಿ ಗ್ರ್ಯಾಂಡ್. ಆವಾಗ ಎಲ್ಲ ನಾನು ಕನ್ನಡ ಫಸ್ಟ್ ಕಲ್ತಿದ್ದ ಹಾಡು, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ನಾವಾಡ ಜಯಭೇರಿ ತಾನಾಗಿ ಬನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ನಾಡ ಜಯಭೇರಿ. ಅದೇ ನಾನು ಕಲ್ತಿದ್ದು, ಅದೇ ಹಾಡ್ತಾ ಇದ್ದೆ. ಆಮೇಲೆ ತುಂಬಾ ಆವಾಗಿನ ಹಾಡುಗಳು, ಆಕಾಶ ದೀಪವು ನೀನೆ, ಆರತಿ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು, ಕಂಡಂದೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು, ಕಂಡಂದೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು, ಹೃದಯದ ವೀಣೆಯನ್ನು ಹಿತವಾಗಿ ನುಡಿಸುತ್ತಲೀ, ಆನಂದ ತುಂಬಲು ನೀನು ನಾನಲಿವೆನು. ನಾವೇ ತೆಗ್ದ್ಬಿಟ್ಟು ನಿಮ್ಮ ಆ ಧ್ವನಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಭಾವನೆಗಳು, ನಿಮ್ಮ ಒಳಗಿಂದ ಹಾಡ್ತೀರ. ನನಗೆ ಇದೇ ಫಾಸ್ಟ್ ಟೈಮ್ ರೇಖಾ ಸುನೀತಾ ಹಾಡೋದು. ಆಮೇಲೆ ಹಿಂಗೆ ಮನೇಲಿ ಕೂತ್ಕೊಂಡೆ ಹಾಡ್ತೀನಿ, ಮನೇಲಿ ಕೂತ್ಕೊಂಡೆ, ಕ್ಯಾಮ್ರಾ ಇಲ್ಲ, ಏನು ಇಲ್ಲ, ಜನ ಇಲ್ಲ, ಯಾರು ಇಲ್ಲ, ನಾನೇ ಹಾಡು. ಆಂಟಿ ಇಷ್ಟೊಂದು ಹಾಡುಗಳೆಲ್ಲ ಹಾಡ್ತಿದ್ದೀರಲ್ಲ, ಫೇವ್ರೆಟ್ ಸಿಂಗರ್ಸ್ ಯಾರು? ಅದೇ ಹೇಳಿದ್ನಲ್ಲ, ಲತಾ ಮಂಗೇಶ್ಕರ್. ಇವಾಗಿನ ತುಂಬಾ ಜನಪ್ಪ, ಎಲ್ರು ನಾನು ನೋಡ್ತೀನಿ ಅಲ್ಲ ಇವಾಗ ನಮ್ಮ ಟಿವಿನಲ್ಲಿ ಎಂತ ಜನ ಹಾಡ್ತಾರೆ. ಸಾರೆಗಮಪ ಅದರಲ್ಲಿ ಎಲ್ಲ KS ಚಿತ್ರ ಅವರು, ಆಮೇಲೆ ವಿಜಯ್ ಪ್ರಕಾಶ್ ಅವರು, ರಾಜೇಶ್ ಕೃಷ್ಣನ್ ಅವರು ಚೆನ್ನಾಗಿ ಹಾಡ್ತಾರೆ. ತುಂಬಾ ಚೆನ್ನಾಗಿ ಹಾಡ್ತಾರೆ. ಅಲ್ಲ, ಅವ್ರು ಅವರು ಹಾಡಿದ್ಮೇಲೆ ನಾವು ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಲ್ವಾ. ವೆರಿ ಎಲ್ಲೋ
ಇವಾಗ ನೀವು ಹಾಡು ಹೇಳಿದ್ರೆ ನಾನು ಸುದ್ದಿ ಹೆಂಗ್ ಮೈ ಮರೆದ್ರು ಅದೇ ತರ ರಾಜೇಶ್ ಕೃಷ್ಣ ಪ್ಯಾಷನೇಟ್ ಸಿಂಗರ್ಸ್ ಆದ್ರೆ ಇಷ್ಟ. Even my favorite singer Rajesh Krishna. ಅವರೆಲ್ಲ ಲೆಜೆಂಡ್ಸ್. ಏನೋ ನನಗೆ ಮೊದಲಿಂದಲೂ ಜಾನಕಿ ತುಂಬಾ ಇಷ್ಟ. SPB ಅವರು ಜಾನಕಿ ವಾಣಿ ಜಯರಾಮ್ ಅವರೆಲ್ಲ ಅವರು ಎಲ್ಲೋ ಇದ್ದಾರೆ. ಇದು ಧ್ವನಿ ಗೊತ್ತಾ? ವಾಣಿ ಜಯರಾಮ್ ಧ್ವನಿನೇ ಬೇರೆ ತರ ಇದೆ ಗೊತ್ತಾ? ಹೌದು. ಪಿ ಸುಶೀಲಾ ನಂಗೆ ಅವರು ಎಲ್ಲೋ ಫುಲ್ ವಾಯ್ಸ್ ಡಿಫ್ರೆಂಟ್. ಪಿ ಸುಶೀಲಾ ಅವ್ರದ್ದು ಕೇಳಿದ್ರೆ ಅವ್ರು ಹೌದು ಹೌದು. ಪಿ ಸುಶೀಲಾ ಅವ್ರದ್ದು ಎಂತ ಬರೀ ಕನ್ನಡ ಅಲ್ಲ, ಕನ್ನಡ, ತಮಿಳ್, ಮಲಯಾಳಂ, ತೆಲುಗು, ಹಿಂದಿ. ಫೀಮೇಲ್ ಸಿಂಗರ್ಸ್ ಯಾರು ಇಷ್ಟ ಈಗ ಆಂಟಿ? ಈಗ ಫೀಮೇಲ್ ಸಿಂಗರ್ಸ್ ಅದೇ ಇವರೆಲ್ಲರೂ ಚಿತ್ರ. ಆಮೇಲೆ ತುಂಬಾ ಇವಾಗ ಹೊಸ ಹುಡುಗಿಯರೆಲ್ಲ ಎಂತ ಹಾಡ್ತಾರಪ್ಪ ಅವರು. ತುಂಬಾ ಚೆನ್ನಾಗಿ ಪಲ್ಲವಿ ಇದ್ದಾರೆ. ಅವ್ರದ್ದೇ ಒಂದು ಧ್ವನಿ, ವೆರಿ ಡಿಫ್ರೆಂಟ್ ಧ್ವನಿ. ಜೇಕಾ, ಯಾವ ಸಿನಿಮಾದಲ್ಲಿ ನಿಮ್ಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದಿದ್ದು? ಅಥವಾ ನನಗೆ ಬೆಸ್ಟ್ ಆಕ್ಟ್ರೆಸ್ ಇದು ದೇವರಕೊಂಡಗೆ ಬಂದಿದೆ ಅಮ್ಮ. ನಮ್ಮ ಕನ್ನಡ ಕಲಾವಿದರ ಸಂಘ ಅವರು ಕೊಟ್ಟಿದ್ದಾರೆ, ಕನ್ನಡ ಪ್ರೇಮಿಗಳ ಸಂಘ ಕೊಟ್ಟಿದ್ದಾರೆ, ದೇವರಕಣ್ಣು. ನನಗೆ ತುಂಬಾ ಅವಕಾಶಗಳು ಬರ್ತಾ ಇತ್ತು. ನನ್ನ ಕೈಯಿಂದಾನೇ ನಾನು ಬಿಟ್ಟೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕೆಲವರು ಅವಕಾಶ ಇಲ್ಲದೆ ಇಲ್ಲ, ನನಗೆ ಆತರ ಸೆಟಲ್ ಅಲ್ಲ. ನಾನು ನಮ್ಮ ತಂದೆಯವ್ರು ಬರೋರು ನನ್ನ ಜೊತೆ ಎಲ್ಲ ಕಡೆನೂ ತಂದೆ ಬರ್ತಾರೆ. ಮದುವೆ ಆಗಿರ್ಲಿಲ್ಲ? ಇಲ್ಲ, ಇವಾಗ ನಾನು ಇದೆಲ್ಲ ಮಾಡುವಾಗ ಮದುವೆ ಆಗಿರ್ಲಿಲ್ಲ. ಆವಾಗೆಲ್ಲ ತಂದೆ ಬರೋರು. ತಂದೆಗೆ ಹಾರ್ಟ್ ಅಟ್ಯಾಕ್ ಆಯ್ತು ಗೊತ್ತಾ? ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಹೋದ್ಮೇಲೆ ಆವಾಗೆಲ್ಲ ಇವಾಗೆಲ್ಲ ಹುಡುಗಿಯರೆಲ್ಲ ತುಂಬಾ ಸ್ಮಾರ್ಟ್ ಇದ್ದಾರೆ, ಕೇಪಬಲ್ ಇದ್ದಾರೆ. ನಾವೆಲ್ಲ ಏನೋ ಎಷ್ಟೇ ಇನ್ಸ್ಟಿಟ್ಯೂಟ್ ಹೋಗಿ ಬಂದ್ರು ಕೂಡ ಒಂಥರ ಒಂದು ಜೊತೆ ತಾಯಿ ಹೋಮ್ ಮೇಕರ್. ಅವ್ರಿಗೆಲ್ಲ ಪೆಂಡಿಂಗ್ ಪಿಕ್ಚರ್ಸ್ ಇತ್ತು ನಮ್ಮ ತಂದೆ ಹೋದ್ಮೇಲೆ. ಆವಾಗ ತಾಯಿ ಬಂದಿದ್ದಾರೆ ಅಷ್ಟು. ಆಮೇಲೆ ಒಂದು ಪ್ರಪೋಸಲ್ ಬಂತು, ಹಂಗೆ ಮದ್ವೆ. ಲವ್ ಎಲ್ಲ ಅರೇಂಜ್ ಟು ಎಲ್ಲ ಆಕ್ಸಿಡೆಂಟಲ್ ಮ್ಯಾರೇಜ್. ಆಕ್ಸಿಡೆಂಟಲ್ ಮ್ಯಾರೇಜ್. ಇಷ್ಟಪಟ್ಟು ಮಾಡ್ಕೊಂಡಿದ್ದ ಹೇಗೆ? ಇಷ್ಟಪಟ್ಟು ನಾನು ಆತರ ಇಷ್ಟಪಟ್ಟಿಲ್ಲ. ಅವ್ರು ತುಂಬಾ ಲೆಟರ್ಸ್ ಬರೆಯೋರು ನನ್ಗೆ. ಆವಾಗೆಲ್ಲ ಫ್ಯಾನ್ಸ್ ಅಂದ್ರೆ ಫ್ಯಾನ್ ಆಗಿದ್ರು ಅವರು. ತುಂಬಾ ಫ್ಯಾನ್ ಇತ್ತು. ದುಬೈ ಲೆಟರ್ಸ್ ಎಲ್ಲ ಓದ್ತಿದ್ರ ಆಂಟಿ ನೀವು? ಅವಾಗೆಲ್ಲ ಕಳಿಸಿದ್ರೆ ಯಾರೇ ಲೆಟರ್ಸ್ ಎಲ್ಲ ಬಂದ್ರು ಓದ್ತಿದ್ದೆ. ಅವಾಗೆಲ್ಲ ಪೋಸ್ಟ್ ಕೆಲವೆಲ್ಲ ಅಷ್ಟೊಂದು ಪೇಷನ್ಸ್ ಇಂದ ಓದೋರ ಅಂತ. ನಾನು ಓದ್ತಿದ್ದೆ. ನಮ್ಗೆ ಅದು ಖುಷಿ ಅಲ್ವಾ? ಫ್ಯಾನ್ಸ್ ನಮ್ಗೆ ಲೆಟರ್ ಬರೆಯುವಾಗ. ಯಾವಾಗ್ಲೂ ಶೂಟಿಂಗ್ ಏನ್ ಇರ್ತಾ ಇರ್ಲಿಲ್ವಲ್ಲ ಆವಾಗ. ಸೀರಿಯಲ್ ಗೀರಿಯಲ್ ಏನಿಲ್ಲ. ಒಂದು ಶೆಡ್ಯೂಲ್ ಬಂದ್ರೆ ಒಂದು ದಿನಕ್ಕೆ 10 ದಿನ ಶೂಟಿಂಗ್ ಇರ್ತಾ ಇತ್ತು, 15. ಆಮೇಲೆ ನಾವು ಮನೇಲಿ ನನ್ನ ಒಬ್ಳೆ ಮಗಳು. ಸೊ ನಾನು ಎಷ್ಟು ಲೆಟರ್ಸ್ ಬರೋದು ನಿಮ್ಗೆ? ತುಂಬಾ ಬರೋರು, ತುಂಬಾ ಈ ತರ ಬರ್ತಾ ಇತ್ತು. ನಮ್ ತಂದೆನೆ ಒಂದು ಲೆಟರ್ ಅಡ್ರೆಸ್ ಎಲ್ಲ ಕೊಡ್ತಿದ್ರ? ಅವ್ರ ಲೆಟರ್ಸ್ ಎಲ್ಲ ನಿಮ್ಗೆ ನಾನೇನ್ ಕೊಟ್ಟಿಲ್ಲಮ್ಮ ಅಡ್ರೆಸ್. ಆದ್ರೆ ಏನ್ ಗೊತ್ತಾ, ರೂಪತಾರ, ವಿಜಯ್ ಚಿತ್ರ ಅಲ್ಲಿ ಎಲ್ಲ ನಮ್ಮ ದುಬೈನಲ್ಲಿ ಒಂದು ಹೋಗಿ ಅಲ್ಲಿಂದ ಲೆಟರ್ ಬಂದು ಅದೇನು ನಾನು ಅವ್ರನ್ನ ಮದ್ವೆ ಆಗ್ತೀನಿ, ಅವರು ನನ್ನನ್ನು ಮದ್ವೆ ಆಗ್ತಾರೆ ಅನ್ಕೊಂಡಿಲ್ಲ. ಹಿಂಗೆ ಏನೋ ಒಂಥರ ನಮ್ಗೆ ಏನ್ ಬರ್ದಿದೆ ಅದೇ ಆಗೋದಲ್ವಾ. ಸೊ ಹಂಗೆ ಆಯ್ತು, ಮದುವೆ ಆಯ್ತು. ಓಕೆ. ನಿಮಗೆ ಎಷ್ಟು ಜನ ಮಕ್ಕಳು? ಇಬ್ರು ಗಂಡು ಮಕ್ಕಳಲ್ವಾ? ಇಬ್ರು ಗಂಡು ಮಕ್ಕಳು. ಹೆಣ್ಮಗು ಅಂತ ಆಸೆ ಇತ್ತ ನಿಮ್ಗೆ? ಇತ್ತು. ಯಾಕೆಂದ್ರೆ ಹೆಣ್ಮಕ್ಳಿಗೆ ನನ್ಗೆ ಡ್ರೆಸ್ ಮಾಡೋದಲ್ಲ ಲೋಕೇಶ್ ಒಂದ್ಸಲ ಕೇಳಿದ್ರು ನನ್ಗೆ. ಯಾವ್ದು ಫೋನಲ್ಲಿ ಯಾವ್ದು ಎಲ್ಲೋ ನಾ ಅವ್ರ ಜೊತೆ ಮತ್ತೆ ಒಂದು ಪಿಕ್ಚರ್ ಮಾಡಿದ್ದೆ ರೀ ಎಂಟ್ರಿ ಆದ್ಮೇಲೆ ಕೂಡ. ಆವಾಗ ಹೆಣ್ಮಕ್ಳು ಇಲ್ವಲ್ಲ ನಿಮ್ಗೆ? ಇಲ್ಲ, ಹೆಣ್ಮಕ್ಳಿಲ್ಲ. ನನ್ಗೆ ತುಂಬಾ ಇಷ್ಟ ಆಯ್ತು ಲೋಕೇಶ್ ಅವರೇ ಹೆಣ್ಮಗುಗೆ. ಯಾಕೆಂದ್ರೆ ಅವ್ರಿಗೆ ಡ್ರೆಸ್ ಎಲ್ಲ ಮಾಡಬಹುದಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಲೋಕೇಶ್ ಏನ್ ಹೇಳಿದ್ರು ಗೊತ್ತಾ, ಅದೆಲ್ಲ ನೀವೇ ಮಾಡ್ಬಿಡಿ, ಏನೇನು ಇಷ್ಟ ಇದೆ ನೀವೇ ಮಾಡ್ಕೊಳ್ಳಿ. ಯಜಮಾನ್ರಿಗೆ ಇಷ್ಟ ಆಯ್ತಾ ನೀವು ಸಿನಿಮಾದಲ್ಲಿ ಮಾಡೋದು? ಸಿನಿಮಾ ನೋಡಿ ತಾನೇ ನನಗೆ ಅವ್ರು ಲೆಟರ್ ಬರ್ದಿತ್ತು. ಸೊ ಅದಕ್ಕೆ ಅವಾಯ್ಡ್ ಮಾಡ್ತಿರ್ಲಿಲ್ಲ ಮಾಡುವಂತಿದ್ರು. ಆಮೇಲೆ
ಮಾಡೋದು ಬೇಡ ಅಂತಾನು ಹೇಳಿದ್ರು. ಮತ್ತೆ ನಾನು ಸೌದಿ ಅರೇಬಿಯಾ ಹೊರಟೋಗಿದ್ದೆ. ಅಲ್ಲಿ ಫಿಲಿಪ್ಸ್ ಗೊತ್ತಲ್ವಾ, ನಾವು ಕಮಿಟ್ ಆದ್ರೆ ಅದು ಕೂಡ ನಮ್ದೊಂದು ಡಿಸಿಪ್ಲಿನ್ ತುಂಬಾ ಇರ್ಬೇಕಲ್ಲ, ನಾವು ಮಾಡಬೇಕು, ಅದು ಯಾರಿಗೂ ತೊಂದರೆ ಆಗಬಾರ್ದು. ಸೊ ಆ ಥರ ಇತ್ತು. ನಾನು ಆದಮೇಲೆ ಮತ್ತೆ ಆಕ್ಸೆಪ್ಟ್ ಮಾಡಿಲ್ಲ. ಬರ್ತಾ ಇತ್ತು ನನಗೆ, ನಾನು ಹೇಳಿದ್ನಲ್ಲ ತುಂಬ ಅವಕಾಶಗಳು ಬರೋರು. ನಾನು ಒಂದ್ಸಲ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ. ಇವರು ಮಾಡಲ್ಲ ಮತ್ತೆ ಯಾರು ಬರಲ್ಲ. ಆಮೇಲೆ ತುಂಬಾ ಲೇಟ್ ಆಗಾಯ್ತಲ್ಲ ಅಂತ ಹೇಳಿದ್ದು. ಆಫ್ಟರ್ 17 or 18 years ಆದ್ಮೇಲೆ, ಆಫ್ಟರ್ 18 years ಎರಡು ಮಕ್ಕಳಾಗಿ ಅವರೆಲ್ಲ ಸ್ಕೂಲ್ನಲ್ಲಿದ್ರು, ಸೆಟಲ್ ಆಗಿಲ್ಲ ಇನ್ನು. ಸ್ಕೂಲ್ನಲ್ಲಿದ್ರು. ನನ್ನ ಮಗ ದೊಡ್ಡ ಮಗ ಕಾಲೇಜ್ನಲ್ಲಿದ್ದ. ಇಲ್ಲಿ ನಮ್ಮ ವಿದ್ಯಾರಣ್ಯಪುರಂನಲ್ಲಿ ಶ್ರೀನಾಥ್ ಬಂದಿದ್ರು. ನನಗೆ ಅವರನ್ನೆಲ್ಲ ನೋಡೋಕೆ ತುಂಬ ಆಸೆ ಆಯಿತು, ಯಾಕಂದರೆ ನಮ್ಮ ಜೊತೆ ಮಾಡಿದ್ದವರೆಲ್ಲ ಅಂತ ಹೇಳಿ ಅವರು ಗೆಸ್ಟ್ ಆಗಿ ಬಂದಿದ್ರು. ಶ್ರೀನಾಥ್ನ ನೋಡಿ ಅವರು ಆವಾಗಲೇ ನನಗೆ, ಅಷ್ಟರಲ್ಲೇ ನನಗೆ ಕನ್ನಡ ಮಾತಾಡ್ತಾ ಇದ್ದೆ ನಾನು. ಜಯಲಕ್ಷ್ಮಿ, ಯು ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ಸೌದಿ ಅಂತ ಹೇಳಿದ್ರು. ಮಧ್ಯದಲ್ಲಿ ಬರ್ತಾನೆ ಇದ್ದೆ, ಆದರೂ ಅವ್ರು ಅನ್ಕೊಂಡಿದ್ದಾರೆ ನಾನು ಅಲ್ಲೇ ಇದ್ದೆ ಅಂತ ಹೇಳಿ. ಆದ್ರೆ ನಾನು ಯಾರನ್ನ ಕಾಂಟ್ಯಾಕ್ಟು ಮಾಡಿರ್ಲಿಲ್ಲ. ಮನೆಗೆ ಹೋಗ್ತಿದ್ರ ಮನೆಗೆ ಅವ್ರು ಇಲ್ಲಿ ಬಂದಿದ್ರು, ವಿದ್ಯಾರಣ್ಯಪುರಂಗೆ ಅವರ ರಾಜ್ಯೋತ್ಸವ ಫಂಕ್ಷನ್ಗೆ ಗೆಸ್ಟ್ ಆಗಿ ಬಂದಿದ್ರು. ಅದಕ್ಕೆ ನಮ್ಮ ಮನೆ ಇಲ್ಲೇ ಇತ್ತಲ್ವಾ, ನಾನು ಫಂಕ್ಷನ್ಗೆ ಬಂದೇನೆ. ಆವಾಗ ಅವ್ರು ಮಾತಾಡಿದ್ದು, ನೀವು ಈಗಲೂ ಅವಾಗ ಇನ್ನೂ ಚಿಕ್ಕವಳು, 20 years ಬ್ಯಾಕ್ ಇದು. 1999 ನಾನು ರೀ ಎಂಟ್ರಿ ಆಗಿದ್ದು. ಸೊ ತುಂಬ ಒಂದು 30 years ಆಯ್ತಾ? ಆಯ್ತು. ಆವಾಗ ನನಗೆ 30 ವರ್ಷ ಇಲ್ಲ, ಇನ್ನು 40 ಆಗಿಲ್ಲ. 35, 38 ಏನು ಆಗಿರ್ಬೋದು, 40 ಆಗಿಲ್ಲ. ಆಗಿರ್ಲಿಲ್ಲ. ಸೊ ಹಾಗೆ ತಾಯಿ ಪಾತ್ರ ಯಾವ್ದು ಮಾಡಿದೆ ನಾನು. 40 ಇತ್ತು ನನಗೆ. 40 ಇತ್ತು. 40 ಶಾಪ ಇದೆಲ್ಲ ಸುಂದರ ನಾನು ಸುಂದರಿ ಆವಾಗ 40 ಅದೆಲ್ಲ ಮಾಡುವಾಗ ಅಷ್ಟಿತ್ತು. ಆಮೇಲೆ ರೀ ಎಂಟ್ರಿ ಕೊಟ್ರಿ. ಆಮೇಲೆ ಯಜಮಾನ್ ಹೇಳಿದ್ರ ಮಾಡುವ ಈಗ ಪರವಾಗಿಲ್ಲ ಅಂತ. ಆವಾಗ ಹೇಗೆ ಮಾಡಿದೆ ಅಂದರೆ, ಅವರು ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಅಷ್ಟು ತನಕ ಇದು ಇವಾಗ ಮಾಡಿ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಅಯ್ಯೋ ಇವಾಗ ಈ ನೋಡಿ ಪಿಕ್ಚರ್ನಲ್ಲಿ ನಾವು ಬೇಕು ಅಂದರೆ ಕರೆಯೋದು, ಬೇಡ ಅಂದರೆ ಆ ಥರ ಇಲ್ಲ. ಆ ಟೈಮ್ನಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಆ ಪ್ರಾಬ್ಲಮ್ ಇರೋವಾಗ ನಾನು ಹೇಳಿದೆ, ಇವರು ಬಂದಿದ್ರಲ್ಲ ನಮ್ಮ ಶ್ರೀನಾಥ್, ಆವಾಗ ಮಾಡಿ ಸರಿ ಶ್ರೀನಾಥ್ ನಂಬರ್ ಇಸ್ಕೊಂಡೆ. ಪೇಜರ್ ಇತ್ತು, ಆವಾಗ ಫೋನು ಬಂದಿರಲಿಲ್ಲ, ಪೇಜರ್ ಇತ್ತು. ಸೊ ನಾನು ಹೀಗೆ ಪೇಜರ್ನಲ್ಲಿ ಅವರು ಹೇಳಿದರು, ಇದೇ ಒಂದು ನೀತಿ ಚಕ್ರ ಅಂತ ಹೇಳಿ ಒಂದು ಸೀರಿಯಲ್ ಇದೆ, ಸೀರಿಯಲ್ನಲ್ಲಿ ಮಾಡಿದೆ ನಾನು. ಆವಾಗ ಅದರಲ್ಲಿ ಇಂಗ್ಲೀಷ್ ನಿಮಗೆ ಸೂಟ್ ಆಗುತ್ತೆ ಕ್ಯಾರೆಕ್ಟ್ರ್, ಇಂಗ್ಲೀಷು ಮಾತಾಡಬೇಕು, ಕನ್ನಡನೂ ಮಾತಾಡಬೇಕು ಅಂತ ಹೇಳಿ. ಆವಾಗ ಇವರೆಲ್ಲ ಇದ್ದರು, ಬಿ ವಿ ರಾಧಾ ಅವರು, CR ಸಿಂಹ ಅವರು, ಆಮೇಲೆ ವನಿತಾ ವಾಸು ಅವರು, ತುಂಬ ಜನ ಇದ್ದರು ಅದರಲ್ಲಿ. ಶ್ರೀನಾಥ್ ಇದ್ದರು, ಪೃಥ್ವಿರಾಜ್ ಅವರು ಇದ್ದರು. ಹಾಗೆ ನಾನು ಅಲ್ಲಿಂದ ಶುರುವಾಗಿ ಮತ್ತೆ ಕಾಂಟ್ಯಾಕ್ಟ್ ಆಗಿ ಅಲ್ಲಿಂದ ನಾನು ಸ್ಟಾಪೇ ಮಾಡಿಲ್ಲ ರೇಖಾ. ತುಂಬ ಮಾಡಿದೆ ನಾನು. ದರ್ಶನ್ ತಾಯಿಯಾಗಿ, ಸುದೀಪ್ ತುಂಬ ಕಂಟಿನ್ಯೂ. ಈಗ ಹೌದು, ಈಗ ಮಾತ್ರ ಸ್ವಲ್ಪ ಕಮ್ಮಿ ಆಗಿದೆ. ಆದ್ರೂ ಮೊನ್ನೆ ಈಗ ಲಾಸ್ಟ್ ಇಯರ್ ಹಿಂದಿ ಪಿಕ್ಚರ್ ಮಾಡಿದ್ದು ನಾನು, ಸೆಪ್ಟೆಂಬರ್ 2021. ಈಗಲೂ ಮಾಡ್ತೀನಿ. ಆದ್ರೆ ತೃಪ್ತಿ ಆಗಿದೆಯಾ ನಿಮಗೆ? ಯಾವುದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ? ಇಲ್ಲ, ತೃಪ್ತಿ ಯಾರಿಗೂ ಆಗಲ್ಲ. ನಿಮ್ಗೆ ಆಗಿದ್ಯಾ? ನೋಡಿ, ಯಾರಿಗೂ ಆಗಿ ನಮ್ಗೆ ಇನ್ನೂ ಒಳ್ಳೆ ಪಾತ್ರ ಮಾಡಬೇಕಾಗಿತ್ತು, ಮಾಡಬಹುದು ಅಂತ ಕಾನ್ಫಿಡೆನ್ಸ್ ಅಂತೂ ಇದೆ ಅಲ್ವಾ? ಇದೆ ಅಲ್ವಾ? ಮಾಡ್ಬೋದು, ಪಾತ್ರ ಬರಬೇಕಷ್ಟೇ. ಅದು ಯಾರಿಗೂ ಇರಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರೋದೇ. ಏನಾದ್ರೂ ಒಂದು ಘಟನೆ ನೀವು ಮರೆಯಕ್ಕೆ ಆಗಲ್ಲ ಜೀವನದಲ್ಲಿ, ಯಾವ್ದಾದ್ರು ನಿಮ್ಗೆ ಜ್ಞಾಪಕ ಬಂದ ತಕ್ಷಣನೇ ಒಂದ್ಸಲ ಚುಮ್ ಅಂತ ಮನ್ಸು, ಆ ಥರ ಏನಾದ್ರು ಇದೆ. ಯಾವುದಂದ್ರೆ ಕಳ್ಳಕುಳ್ಳನಲ್ಲಿ ಮಾಡಿದ್ದೆ, ದ್ವಾರಕೀಶ್ ಜೊತೆ ನಾನು ಬೇರಾಗಿದ್ದೆ. ಅದರಲ್ಲಿ ಯಾವುದೋ ಇದೆಲ್ಲ ಆಯಿತು. ಯಾವುದೋ ಒಂದು
ಶಾರ್ಟ್ ಬೇಕಾಗಿತ್ತು. ಅಲ್ಲ ಅಲ್ಲಿ ಮೆಡ್ರಾಸ್ನಲ್ಲಿ ಶೂಟ್ ಮಾಡ್ತಾಯಿದ್ರು, ಚೆನ್ನೈನಲ್ಲಿ ಒಂದು ಪೋರ್ಷನ್, ನಮ್ಮದೆಲ್ಲ ಇಲ್ಲೇ ಆಗಿದ್ದು. ಆದರೆ ಯಾವುದೋ ಒಂದು ಶಾರ್ಟ್ ಫೋನಲ್ಲಿ ನಾನು ಮಾತಾಡಬೇಕು. ಅದಕ್ಕೆ ನನ್ನನ್ನು ಪ್ರೊಡ್ಯೂಸರ್ಸ್ ಕರೆದ್ರು, ನೀವು ಬರಲೇಬೇಕಾಗುತ್ತೆ, ಇದು ಕನೆಕ್ಷನ್ ಸಿಕ್ಕಬೇಕು ಅಂತ ಹೇಳಿ. ನಾನು ನಮ್ಮ ತಂದೆ ಇದು ಟ್ರೈನಲ್ಲಿ ಹೋಗಿದ್ವಿ ಚೆನ್ನೈನಲ್ಲಿ. ಒಳ್ಳೆ ಹೋಟೆಲು ಪಾಮ್ಗರು ಎಲ್ಲ ಕೊಟ್ಟರು. ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಒಂದು ಶಾರ್ಟ್ ಮುಗಿಸ್ಕೊಂಡು ನಾವು ಬಂದುಬಿಟ್ಟು ಟ್ರೈನಲ್ಲಿ ಕೂತಿದ್ದೆ ನಾನು. ಪೇಮೆಂಟು ಕೊಟ್ಟರು, ಪೇಮೆಂಟನ್ನು ನಮ್ಮ ತಂದೆ ಪಾಕೆಟ್ನಲ್ಲಿ ಇತ್ತು. ನನಗೆ ಏನು ಸಿಕ್ಕುತ್ತೋ ನಮ್ಮ ತಂದೆ ಅವ್ರಿಗೆ ಕೊಡ್ತಾಯಿದ್ದೆ, ನಮಗೆ ಏನು ಗೊತ್ತಾಗಲ್ಲ. ಸೊ ನಾನು ಕೂತಿದ್ದೆ ಹೀಗೆ. ಆಮೇಲೆ ಏನಾದರೂ ತಿಂಡಿ, ಯಾವಾಗ ಟ್ರೈನ್ ಒಳಗೇನೆ ಕ್ಯಾಂಟೀನ್ ಇರ್ತಾಯಿತ್ತು ಗೊತ್ತಾ, ಮುಂದೆ ಈಗಲೂ ಇದೆಯಾ, ಮುಂದೆ ಹೋಗ್ಬಿಟ್ರೆ ಕ್ಯಾಂಟೀನಲ್ಲಿ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಹೀಗೆ ನಡೀತಾ ಇದ್ದೆ. ನೋಡಿ, ನನ್ನ ತಂದೆ ಹಿಂದೆ ಬರ್ತಾಯಿದ್ರು. ನಾನು ಹಿಂಗೆ ನಡೆಯುವಾಗ ಜನ ಮುಂದೆ ಕೂತಿದಾರಲ್ಲ ಕಂಪಾರ್ಟ್ಮೆಂಟ್ನಲ್ಲಿ, ಮುಂದೆ ಕೂತವರೆಲ್ಲ ನಿಂತ್ಕೊಂಡು ಓಡ್ತಾ ಇದ್ದಾರೆ. ಅಲ್ಲ, ನಿಂತ್ಕೊಂಡು ಓಡ್ತಾ ಇದ್ದಾರೆ. ಏನಪ್ಪ ಇವ್ರು ಓಡ್ತಾ ಇದ್ದಾರೆ ಅಂತ ನಾವೇ ತಿರುಗಿ ನೋಡಿದ್ರೆ ನಮ್ಮ ತಂದೆ ಬಿದ್ದಿದ್ದಾರೆ. ಅಯ್ಯೋ, ನಮ್ಮ ತಂದೆ ಬಿದ್ರು. ನನಗೆ ಗೊತ್ತಿಲ್ಲ. ನಾನು ಮುಂದೆ ಹಿಂಗೆ ನಡೀತಾ ಇದ್ದೆ. ಚಿಕ್ಕವಳೆ ಅಲ್ವಾ. ನಮ್ಮ ತಂದೆ ಬಿದ್ದಿದ್ದಾರೆ. ಅಯ್ಯೋ ಅಂತ ಹೇಳಿ ನಾನು ಹೋಗಿ, ನನಗೆ ಒಂಥರ ಕೈ ಕಾಲು ಎಲ್ಲ ಜನ ಎಷ್ಟು ಸಹಾಯ ಮಾಡ್ತಾರೆ ಅಂದರೆ, ನಮ್ಮ ತಂದೆನ ಎಬ್ಬಿಸ್ಬಿಟ್ಟು ಒಂದು ಕಡೆ ಕೂರಿಸ್ಬಿಟ್ಟು ಹಿಂಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಹಿಂಗೆ ಮಾಡಿ ಅವ್ರ ಬಾಯಿಂದ ವೈಟ್ ಆ ಮಧ್ಯದಲ್ಲಿ ದುಡ್ಡು ಅವ್ರಿಗೆ ಪೇಮೆಂಟ್ ಈಗ ನನಗೆ ಸಿಕ್ಕಿದೆ. ಅದು ನನಗೆ ಜಯ ಜನ ಹೇಳ್ತಾ ಇದ್ರು. ನೆಕ್ಸ್ಟ್ ವೆಲ್ಲೂರು ಸ್ಟಾಪ್, ಹಾರ್ಟ್ ದೊಡ್ಡ ಹಾಸ್ಪಿಟ್ಲ್ ಇದೆ ಅಂತೆ, ವೆಲ್ಲೂರ ಹಾರ್ಟ್ ಇದೆಯಂತೆ, ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿ. ನನಗೇನು ಗೊತ್ತು, ಯಾರಾದರೂ ಬರ್ತಾರೆ, ಸಾರಿ, ನನಗೆ ಹೋಗಿ ಅಂತ. ಅಷ್ಟರಲ್ಲೇ ನಮ್ಮ ತಂದೆಯವ್ರಿಗೆ ನನ್ನದೇ ಭಯ. ಆವಾಗ ಅವರು ಹಿಂಗೆ ಮಾಡಿ ಸ್ವಲ್ಪ ಸುಧಾರಿಸ್ಕೊಂಡ್ಬಿಟ್ಟು ಆವಾಗ ಯಾರೋ ಒಬ್ಬರು ನನ್ನ ಹತ್ರ ಕೂತ್ಕೊಂಡು, ಈ ಪರವಾಗಿಲ್ಲ, ಈಗ ಇನ್ನೂ ಸ್ವಲ್ಪ ಆದಮೇಲೆ ಬೆಂಗಳೂರು ತಲುಪ್ತೀವಿ ನಾವು, ನೋಡೋಣ, ಅಲ್ಲಿ ಹೋದ ತಕ್ಷಣ ನಿಮ್ಮನ್ನು ಇದು ಮಾಡ್ತೀವಿ ಎಲ್ಲ ಬಂದು ನನಗೆ ಸಮಾಧಾನ ಮಾಡಿ. ಎಲ್ಲರಿಗೂ ಕೂಡ ಅವರು ಇಳಿತಾ ಇದ್ರು. ಅಷ್ಟರಲ್ಲೇ ಏನೋ ಒಂದು ಸ್ವಲ್ಪ ಇದು ಸುಧಾರಿಸ್ಕೊಂಡಿದ್ದಕ್ಕೆ ಕೂತ್ಬಿಟ್ಟು ನಾವು ಬ್ಯಾಂಗ್ಳೂರು ಬಂದು, ಜನ ನನ್ನ ಹತ್ರ ಜೊತೆ ಬಂದು ನನಗೆ ಮನೆ ತಲುಪಿಸ್ಬಿಟ್ಟು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತ ಹೇಳಿದ್ರು. ಆವಾಗ ಡಾಕ್ಟ್ರ್ ಹೇಳಿದ್ರು, ಇದು ಮೊದಲು ಅವ್ರಿಗೆ ನಿದ್ದೆನಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬಂದಿದೆ, ಇದು ಸೆಕೆಂಡ್ ಟೈಮ್ ಬಂದಿತ್ತು. ಅದಾದ್ಮೇಲೆ ಒಂದೆರಡು ನಿದ್ದೆನಲ್ಲಿ ಬಂದಿದೆ. ಕೆಲವರು ಉಳಿಯೋದು ತುಂಬಾ ಕಮ್ಮಿ. ಎಷ್ಟೋ ಸಲ ನಾವು ಕೇಳ್ತೀವಲ್ಲ, ನಿದ್ದೆಲೆ ಹೋಗ್ಬಿಟ್ರು ಅಂತ. ಹೌದು, ಹಾರ್ಟ್ ಅಟ್ಯಾಕ್ ಅವ್ರಿಗೆ ನಿದ್ದೆನಲ್ಲಿ ಆಗಿದೆ. ಡಾಕ್ಟ್ರೇ ಹೇಳಿದ್ರಲ್ಲ, ECG ಎಲ್ಲ ತಗೊಂಡು, ಇದು 2ನೇ ಟೈಮು. 3ನೇ ಟೈಮ್ನಲ್ಲಿ ಅವರು ಹೋಗಿದ್ದು. ಅದಕ್ಕೆ ನಾನು ಈ ಥರ ನಮ್ಮದು ಅಷ್ಟೇ ಇದ್ದಿದ್ದು ಫಿಲಿಮ್ಸ್ನಲ್ಲಿ. ಆಮೇಲೆ ನೀವೆಲ್ಲ ಒಬ್ಬಳೇ ಹೋಗ್ತಿರಲಿಲ್ಲ, ಅಮ್ಮನ ಜೊತೆ ಹೋಗ್ತಾ ಇದ್ರಿ? ಆಮೇಲೆ ನಾನು ಒಬ್ಬಳೇ ಹೋಗಲೇ ಇಲ್ಲಮ್ಮ. ಆಮೇಲೆ ನಾನು ರೀಎಂಟ್ರಿ ಆದಮೇಲೆ ಯಾರು ಇಲ್ಲ. ಒಂದ್ಸಲ ನಮ್ಮ ಯಜಮಾನ್ರು ಬಂದಿದ್ರು ಶೂಟಿಂಗ್ ಸೀರಿಯಲ್ಗೆ. ಆಮೇಲೆ ಅವ್ರಿಗೆ ಅಲ್ಲಿ ಕಾದು ಕಾಯ್ಬೇಕಲ್ಲ, ನಮ್ಗೆಲ್ಲ ಅಡ್ಜಸ್ಟ್ ಇದೆ. ನನಗೆ ರೀಎಂಟ್ರಿ ಆದ್ಮೇಲೆ ಅಂತೂ, ಯಾಕೆಂದ್ರೆ ಮಧ್ಯದಲ್ಲಿ ತುಂಬಾ ಕೆಲಸ ಮಾಡಿದ್ದೀನಿ ನಾನು. ನೋಡಿ, ಪಿಕ್ಚರ್ನಲ್ಲಿ ಮಾಡೋದು ಸುಲಭ ಇದೆ ರೇಖಾ. ನಾವು ಹೋಗ್ತೀವಿ, ನಮ್ಗೆ ಕರ್ಕೊಂಡು ಹೋಗ್ತಾರೆ, ನಮ್ಗೆ ಇದು ಊಟ ಕೊಡ್ತಾರೆ, ಮೇಕಪ್ ಅವರು ಮೇಕಪ್ ನಾವು ಬರೀ ಡೈಲಾಗ್ ಮಾಡ್ಬೇಕು, ಆಕ್ಟ್ ಮಾಡ್ಬೇಕು. ವೆಯ್ಟ್ ಮಾಡ್ಬೇಕಲ್ವಾ? ವೆಯ್ಟ್ ಮಾಡೋದು ಅದೇ ದೊಡ್ಡ ಕೆಲಸ. ಅದು ಅಲ್ಲ, ಅಟ್ಲೀಸ್ಟ್ ವೆಯ್ಟ್ ಮಾಡಲಿ. ಅದು ನಮ್ಗೆ ರೂಢಿ ಆಯ್ತು ನಮ್ಗೆ. ಅದು ನಮ್ಗೇನು ತೊಂದರೆ, ಯಾರಿಗೂ ತೊಂದರೆ ಆಗಲ್ಲ. ಅದು ನಮ್ಮ ಕೆಲಸ, ರೂಢಿ ಕೆಲಸ. ಆಮೇಲೆ ಆದ್ರೆ ನಮ್ಮ ಯಜಮಾನ್ರಿಗೆ ಅದೆಲ್ಲ ಅಯ್ಯೋ ಇಷ್ಟು
ಕೂರ್ಬೇಕಾ ಅಂತ ಹೇಳಿ ಅವ್ರು ಬರ್ತಾ ಇರಲಿಲ್ಲ. ಆದರೆ ನಾನು ಅವ್ರಿಗೆ ಹೇಳಿದೆ, ನೋಡಿ ಮತ್ತೆ ನೀವು ನನಗೆ ಅಲೌ ಮಾಡಿದ್ದೀರಾ, ನಾನು ಅದೇ ನನ್ನ ಸ್ವಭಾವನೇ ಹಾಗೆ ಅಲೌ ಮಾಡಿದ್ರೆ ಮಧ್ಯದಲ್ಲಿ ನೀವು ಹೋಗಬೇಡಿ ಅಂತ ಹೇಳಬಾರ್ದು. ಬಿಕಾಸ್ ಅವರು ಹೇಳಿಲ್ಲ, ಆಮೇಲೆ ಅವರು ಹೋಗಬೇಡಿ ಅಂತ ಹೇಳಿಲ್ಲ. ಅದಕ್ಕೆ ನಾನು ಮತ್ತೆ ಅವರು ಬಂದಿಲ್ಲ, ನಾನು ಒಬ್ಬಳೆ ಹೋಗುವಾಗ ಒಂಥರ ಫೀಲಿಂಗ್ ಹಳೇದು ನೆನಪು ಮಾಡ್ತಾ ಇತ್ತು ನನಗೆ. ಆದ್ರೂ ಹೋಗ್ತಾ ಇದೆ. ಅಭ್ಯಾಸ ಅಮ್ಮ ಬರ್ತಿದ್ರು. ಅಮ್ಮ ಇದ್ರ ಆಗ? ಇಲ್ಲ, ರೀಎಂಟ್ರಿ ಅಮ್ಮನೂ ಇಲ್ಲ ಅವಾಗ. ಅಷ್ಟರಲ್ಲೇ ನಮ್ಮ ಅಮ್ಮಗೆ ಗೊತ್ತಿಲ್ಲ ನಾನು ರೀಎಂಟ್ರಿ ಆಗಿದ್ದು. ಓಕೆ. ಅಮ್ಮ ಯಾರ ಜೊತೆ ಇದ್ರು? ನಿಮ್ ಜೊತೆ ಇದ್ರ? ನಮ್ಮಮ್ಮ ನಮ್ಮ ಅಣ್ಣನ ಜೊತೆ ಇತ್ತು. ಓಕೆ. ನಿಮ್ಗೆ ಅಮ್ಮ ತುಂಬಾ ಕ್ಲೋಸ್ ಇದ್ರ? ಅಪ್ಪ ನನ್ನ ಒಬ್ಬಳೆ ಮಗಳು. ನನ್ನ ಒಬ್ಬಳೆ ಮಗ ಯಾರು ಇಲ್ಲ? ನಮ್ಮ ಅಣ್ಣ ಇದ್ದ. ಅಣ್ಣ ಒಬ್ಬ ಇದ್ನ?